HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಲೆನಾಡು ಭಾಗದಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನ, ಬೆಳೆಗಾರನ ಮೇಲೆ ಕಳ್ಳರಿಂದ ಮಾರಣಾಂತಿಕ ಹಲ್ಲೆ, ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವ ಬೆಳೆಗಾರ, ಬೆಚ್ಚಿ ಬಿದ್ದಿರೋ ಸ್ಥಳೀಯ ಕಾಫಿ ಬೆಳೆಗಾರರು. ಹಾಸನ ಮಹಾನಗರ ಪಾಲಿಕೆಯಿಂದ ರಸ್ತೆ ವೃತ್ತಕ್ಕೆ ಸಾಧಕರ ಹೆಸರು, ಪಾಲಿಕೆ ಕ್ರಮಕ್ಕೆ ಜನರ ಸ್ವಾಗತ. ಜಿಲ್ಲೆಯ ಇನ್ನೂ ಅನೇಕ ಮಹನೀಯರ ಹೆಸರು ಸೇರಿಸಲು ಕೃಷ್ಣದಾಸ್ ಒತ್ತಾಯ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ವಿವಾದ, ಹಾಲಿ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ತುಷ್ಟೀಕರಣಕ್ಕೆ ಜಯಂತಿ ಆಚರಣೆ, ಟಿಪ್ಪು ಜಯಂತಿ ನಡೆಸಲು ಸರ್ಕಾರ ಅವಕಾಶ ನೀಡದಂತೆ ಹಿಂದೂ ಹಿತರಕ್ಷಣಾ ವೇದಿಕೆ ಒತ್ತಾಯ. ಭಾನುವಾರ ಮಧ್ಯರಾತ್ರಿ ಸುಮಾರು 3ರ ಸಮಯದಲ್ಲಿ 4 ಜನರಿದ್ದ ಖದೀಮರ ಗುಂಪು ಅರೆಹಳ್ಳಿಯಲ್ಲಿ ಸುಮಾರು 2 ಲಕ್ಷ ಮೌಲ್ಯದ ಕಾಫಿಯನ್ನ ಕಳವು ಮಾಡಿದ್ರು. ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರು ಸಲ್ಲಿಸಿ ತ್ವರಿತವಾಗಿ ಖದೀಮರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ರು. ಇದಾದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ ಗಸ್ತು ಚುರುಕುಗೊಳಿಸಿದ್ರು. ಇವುಗಳ ನಡುವೆ ಡಿಸೆಂಬರ್ 11ರ ಮುಂಜಾನೆ ಸುಮಾರು 4:30ರ ಸಮಯದಲ್ಲಿ 3-4 ಜನರಿದ್ದ ಅದೇ ಖದೀಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು, ಆ ವೇಳೆಗಾಗಲೇ ಎಚ್ಚೆತ್ತ ಕಾಫಿ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಎಂಬುವವರು ಕಾರಿನಿಂದ ಹೊರಗಿಳಿದು ಬರಲು ಪ್ರಯತ್ನಿಸಿದ್ದಾರೆ. ಆಗ ಅಲ್ಲಿದ್ದ ಗುಂಪು ಮಚ್ಚಿನಿಂದ ಬೆಳೆಗಾರರ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿಂದ ಸುಮಾರು 100 ಕೆಜಿಗಳಷ್ಟು ಕಾಫಿ ದೋಚಿ ಪರಾರಿಯಾಗಿರೋ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್, ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತಹವರ ವಿರುದ್ಧ ಕಠಿಣ ಶಿಕ್ಷೆ ಜರುಗಿಸುವ ಮೂಲಕ ಇಂತಹ ಪ್ರಕರಣಗಳು ನಮ್ಮ ಭಾಗದಲ್ಲಿ ಮತ್ತೆಂದೂ ಮರುಕಳಿಸಬಾರದು. 3-4 ದಿನಗಳ ಹಿಂದೆ ಅದೇ ಸ್ಥಳದಲ್ಲಿ ಕಾಫಿ ಕಳವು ನಡೆದು ಪೊಲೀಸರಿಗೆ ಮಾಹಿತಿ ನೀಡಿ ಪ್ರಕರಣ ದಾಖಲಿಸಿ ಮತ್ತೆ ಅದಕ್ಕಿಂತಲೂ ಕ್ರೌರ್ಯ ಮನಸ್ಸಿನಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದೆಯೆಂದರೆ ಅದು ಯಾರ ವೈಫಲ್ಯ ಎಂದು ಪ್ರಶ್ನಿಸಿದರು. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪ್ರಕರಣ ಕುರಿತು ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ. ಹಾಗೂ ಶ್ವಾನದಳ ವಿಶೇಷ ತನಿಖಾ ತಂಡದಿಂದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. HCN ನ್ಯೂಸ್, ಬೇಲೂರು. ಹಾಗೇನು ಮೊನ್ನೆ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು 25 ಬಸ್ ಇವರೇ ನಮ್ಮ ಜಗು ಮನೆ ಹತ್ರ ಇರುವಂಥ ಕಣದಲ್ಲಿ ಸುಮಾರು 25 ಬಸ್ ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ. ಹಾಗೇನೆ ಅವತ್ತು ಕೂಡ ಅವರು 7:15 ಗಂಟೆಗೆ ಸುಮಾರು 25 ಬಸ್ಸಲ್ಲಿ 2-3 ಬಸ್ ಬಿಟ್ಟೋಗಿದ್ದಾರೆ. ಬಿಟ್ಟೋದ ನಂತರ ಇವರು 7:15 ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂಥ 2 ಮೂಟೆಯನ್ನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ. ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ. ಕೊಟ್ಟ ನಂತರ ಅದನ್ನು ಕೂಡ ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದರು. ರಾತ್ರಿ ನಾನು ವ್ಯಾನಲ್ಲಿ ಮಲಗಿದ್ದೆ. ಅವರು ಒಂದು 4:15 ಹಂಗೆ ನನ್ನ ತೋಟಕ್ಕೆ ಬಂದು ಕಾಫಿ ಎಳೆದಾಗ ನನಗೆ ಎಚ್ಚರಿಕೆ ಆಯಿತು. ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ಈಗ ಸಮಯ ಅಲ್ಲಿ ನೀವು ಪೊಲೀಸ್ ಕರ್ಕೊಂಡು ತೋಟದಲ್ಲಿದೆ ಇರ್ಬೋದು ಅವರು, ಮತ್ತು ನನ್ನ ಗನ್ನು ಸಹ ತಗೊಂಡೋಗಿ ಅಂತಂದರು. ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು 3 ಮೂಟೆ ಕಳ್ತನ ಆಗೋದಕ್ಕೆ ಹೋಗಿ 7 ಮೂಟೆ ಕಾಫಿಯನ್ನು ಕತ್ಕೊಂಡೋಗಿ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, DSPಗೆ, SP ಗೆ, ಅಡಿಷನಲ್ SP ಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ. ಅವತ್ತು ಕಳಿಸಿಲ್ಲ. ಹಾಸನ ನಗರ ಪಾಲಿಕೆಯು ನಗರ ವ್ಯಾಪ್ತಿಯ ಹಲವು ರಸ್ತೆಗಳಿಗೆ ಹಾಗೂ ಸರ್ಕಲ್ಗಳಿಗೆ ಸಂಗೊಳ್ಳಿ ರಾಯಣ್ಣ, AC ಮುನಿವೆಂಕಟೇಗೌಡ ಸೇರಿದಂತೆ ಗಣ್ಯರ ಹೆಸರನ್ನು ನಾಮಕರಣ ಮಾಡುವ ಉದ್ದೇಶದಿಂದ ಪ್ರಕಟಣೆ ಹೊರಡಿಸಿದ್ದು, ಈ ಕ್ರಮಕ್ಕೆ ನಾಗರಿಕರು ಹಾಗೂ ಸಾಮಾಜಿಕ ವರ್ಗಗಳಿಂದ ಹಾರ್ದಿಕ ಸ್ವಾಗತ ವ್ಯಕ್ತವಾಗಿದೆ. ನಗರ ಪಾಲಿಕೆ ಆಯುಕ್ತರ ಈ ಮುಂದಾಳತ್ವಕ್ಕೆ ಅಭಿನಂದನೆ ತಿಳಿಸುತ್ತೇವೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಿರಿಯ ಮುಖಂಡ ಕೃಷ್ಣದಾಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಇತ್ತೀಚೆಗೆ ಹಾಸನ ನಗರಸಭೆಯನ್ನ ಮೇಲ್ದರ್ಜೆಗೇರಿಸಿ ನಗರ ಪಾಲಿಕೆಯಾಗಿ ಘೋಷಣೆ ಮಾಡಿರುವ ಹಿನ್ನೆಲೆ ನಗರದ ಆಡಳಿತ ವ್ಯಾಪ್ತಿ ವಿಸ್ತಾರಗೊಂಡಿದೆ. ಇದರ ಪರಿಣಾಮವಾಗಿ ಅಪ್ರಮಾಣದ ಸಾರ್ವಜನಿಕ ಸೌಕರ್ಯ, ಮೂಲಭೂತ ಸೌಕರ್ಯ ಅಭಿವೃದ್ಧಿ, ರಸ್ತೆ, ನೀರು, ವಿಲೇವಾರಿ ಕಾರ್ಯಗಳು, ನಗರ ಯೋಜನೆ, ಪರಿಸರ ಸುಂದರೀಕರಣ ಮತ್ತಿತರೆ ಪ್ರಮುಖ ಕಾಮಗಾರಿಗಳ ಅಗತ್ಯ ತೀವ್ರಗೊಳ್ಳುತ್ತಿದೆ. ಇಂದಿನ ಅಗತ್ಯಗಳನ್ನು ಮನಗಂಡು ನಗರ ಪಾಲಿಕೆಗೆ ಶೀಘ್ರದಲ್ಲಿ ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ನಾಗರಿಕರಿಂದ ಒತ್ತಾಯ ವ್ಯಕ್ತವಾಗಿದೆ ಎಂದರು. ಇನ್ನು ಹಾಸನದ ಅನೇಕ ರಸ್ತೆ, ಸರ್ಕಲ್ಗಳಿಗೆ ಮಹನೀಯರ ಹೆಸರಿಡಬೇಕು. ಆದರೆ ಪ್ರಕಟಣೆಯಲ್ಲಿ ಸೂಚಿಸಿರುವ ಗಣ್ಯರ ಜೊತೆಗೆ ಹಾಸನ ಜಿಲ್ಲೆಯ ಹೆಮ್ಮೆಯ ಅನೇಕ ವ್ಯಕ್ತಿಗಳ ಹೆಸರು ಇನ್ನೂ ಪರಿಗಣಿಸಲ್ಪಡಬೇಕಿದೆ ಎಂಬುದು ನಾಗರಿಕರ ಅಹವಾಲಿನ ಸಾರ. ಹಾಸನದಲ್ಲಿ ಜನ್ಮ ತಾಳಿದ ಅನೇಕ ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ಸಾಮಾಜಿಕ ಕ್ಷೇತ್ರಗಳ ದಿಗ್ಗಜರು ರಾಜ್ಯ ಮತ್ತು ದೇಶಕ್ಕೆ ಶಾಶ್ವತ ಕೊಡುಗೆ ನೀಡಿದ್ದಾರೆ. ಹೀಗೆ ಹಾಸನದಿಂದ ಉದಯಿಸಿದ ದಿಗ್ಗಜರ ಪಟ್ಟಿ ದೀರ್ಘವಾಗಿದೆ. ನಗರದ ಪರಂಪರೆಯನ್ನು ಉಳಿಸಲು ಹೆಸರಿಡುವಿಕೆ ಮಹತ್ವದ್ದು ಎಂದು ಹೇಳಿದರು. ಗಣ್ಯ ವ್ಯಕ್ತಿಗಳ ಹೆಸರನ್ನ ನಗರ ವ್ಯಾಪ್ತಿಯ ವಿವಿಧ ರಸ್ತೆ ಮತ್ತು ಸರ್ಕಲ್ಗಳಿಗೆ ನಾಮಕರಣ ಮಾಡುವ ಕ್ರಮ ಕೈಗೊಳ್ಳಬೇಕೆಂದು ವಿನಯಪೂರ್ವಕವಾಗಿ ಕೋರುತ್ತೇವೆ ಎಂದರು.
ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಎಸ್ಸಿ ಎಸ್ಟಿ ನಿವೃತ್ತ ನೌಕರರ ಸಂಘದ ಎಂ ಕೃಷ್ಣಯ್ಯ, ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು, ರಾಮು, ತೋಟೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ನಗರ ಪಾಲಿಕೆ ಈಗ 4-5 ದಿವಸದಿಂದ ಪ್ರಕಟಣೆ ಹೊರಡಿಸಿ ನರಸಿಂಹರಾಜ ಒಡೆಯರ್ NR ಸರ್ಕಲ್ನಲ್ಲಿ ನರಸಿಂಹರಾಜ ಒಡೆಯರ್ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ನಗರಸಭೆ. ಅದಕ್ಕೆ ಯಾರ್ದಾರು ಆಕ್ಷೇಪಣೆಗಳಿದ್ದಲ್ಲಿ ನಗರ ಪಾಲಿಕೆಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡೋದು ಅಂತ ಒಂದು ಪ್ರಕಟಣೆ ಹೊರಡಿಸಿ ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಲೇಟರ್ ಸಾಲ್ ಹತ್ರ ಡಾಕ್ಟರ್ AC ಮುನಿವೆಂಕಟೇಗೌಡರು ಅವ್ರದ್ದು ಕೂಡ ರಸ್ತೆಗೆ ನಾಮಕರಣ ಮಾಡಬೇಕು, ಸಾರ್ವಜನಿಕರದ ಆಕ್ಷೇಪಣೆಗಳೇನಾದ್ರು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸರ್, ಈ ಎಲ್ಲ ಮಾಡಿರೋದಕ್ಕೆ ನಮಗೆ ನಗರ ಪಾಲಿಕೆಯ ಆ ಒಂದು ಏನು ನಡವಳಿಕೆ ಏನಿದೆ ಅದನ್ನು ನಾವು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಸರ್. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತಾಂಧ ಟಿಪ್ಪು ಜಯಂತಿ ವಿವಾದದ ಬಗ್ಗೆ ಹಿಂದಿನ ಸರ್ಕಾರಗಳು ಪರಿಶೀಲಿಸಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿತ್ತು ಸರಿಯಷ್ಟೇ. ಇದನ್ನ ಹಾಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡೋ ದುರುದ್ದೇಶದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕೆಂದು ವಿವಾದ ಮತ್ತು ಮತಾಂಧತೆಯನ್ನು ಸೃಷ್ಟಿಸಲು ಹೊರಟಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಿವಾನಂದ್ ತಿಳಿಸಿದ್ದಾರೆ. ಸರ್ಕಾರ ಜನರಿಗೆ ಬೇಕಾದ ಅಭಿವೃದ್ಧಿ ಮತ್ತು ಶಾಂತಿ ನೆಮ್ಮದಿ ನೀಡೋ ಬದಲು ಓಲೈಕೆ ರಾಜಕಾರಣ ಮಾಡುತ್ತಾ ಮತಾಂಧ ಟಿಪ್ಪುವಿನ ರೀತಿಯಲ್ಲೇ ಅಟ್ಟಹಾಸ ಮೆರೆದು ಕಾರ್ಯಕ್ರಮ ಮಾಡಿ ಎಂದು ಉತ್ತೇಜನ ಮಾಡಲು ಮತ್ತು ಕಾರ್ಯಕ್ರಮ ಮೆರವಣಿಗೆ ಮಾಡೋ ಸಂದರ್ಭ ಎಲ್ಲ ನಿಯಮ ಮೀರಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋ ದುರುದ್ದೇಶದಿಂದ ಮಾಡುವ ಕಾರ್ಯಕ್ರಮಗಳಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಈ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬಾರದೆಂದು ಅನುಮೋದನೆಗೆ ಮಾನ್ಯ ರಾಜ್ಯಪಾಲರು ಸಹಿ ಹಾಕದೆ ತಿರಸ್ಕಾರ ಮಾಡಬೇಕೆಂದು ಪ್ರತಿಭಟನಾ ಮನವಿ ಮಾಡಿದ್ದಾರೆ. ಸಂವಿಧಾನ ವಿರೋಧಿ ನೀತಿ ಅನುಸರಿಸಲು ಹೊರಟಿರುವ ಸರ್ಕಾರ ಹಿಂದಿನ ಸರ್ಕಾರಗಳು ವಿಶೇಷ ಅಧಿವೇಶನದಲ್ಲಿ ಕೈಗೊಂಡ ನಿರ್ಣಯದ ವಿರುದ್ದವಾಗಿ ಕಾಂಗ್ರೆಸ್ ಶಾಸಕರ ಹೇಳಿಕೆ ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂತದ್ದಲ್ಲ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಮಾಡಿರುವ ಕಾಯ್ದೆಯನ್ನ ದುರುದ್ದೇಶ ಇಟ್ಟುಕೊಂಡು ಒಂದು ಕೋಮನ್ನ ಓಲೈಕೆ ಮಾಡಲು ಹೊರಟಿರೋದು ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದು ಇದನ್ನು ಖಂಡಿಸುತ್ತೇವೆ. ತುಷ್ಟೀಕರಣ ಚುನಾವಣೆಯಲ್ಲಿ ಇರಬೇಕೆ ಹೊರತು ಸರ್ಕಾರ ಆಡಳಿತದಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡುವ ಸಾಹಸ ಮಾಡಬಾರದು. ಟಿಪ್ಪುವಿನ ವಿಷಯ ಅಭಿವೃದ್ಧಿಗೆ ಮಾರಕ ಮತ್ತು ಜನರಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ. ಇಲ್ಲೇ ಸರ್ಕಾರದ ದುರಾಡಳಿತ ಎದ್ದು ಕಾಣುತ್ತದೆ ಹಾಗೂ ಜನರ ನೆಮ್ಮದಿ ಕಸಿದುಕೊಳ್ಳಬೇಕೆಂಬ ದುರುದ್ದೇಶ ಹೊಂದಿರೋ ರೀತಿಯಲ್ಲಿ ಭಾಸವಾಗುತ್ತಿದೆ. ಕರ್ನಾಟಕದಲ್ಲಿ ಮತ್ತೆ ಕೋಮು ಸಂಘರ್ಷಕ್ಕೆ ಜಯಂತಿ ಸಾಕ್ಷಿಯಾಗಲಿದ್ದು ಜನರ ಜೀವನಕ್ಕೆ ಸಂಕಷ್ಟಕ್ಕೆ ತಳ್ಳೋ ಸಾಧ್ಯತೆ ಇದ್ದು ರಾಜ್ಯಾದ್ಯಂತ ಶಾಂತಿ ಭಂಗವಾಗುವ ಎಲ್ಲ ಪ್ರಕರಣಗಳು ನಡೆಯುತ್ತದೆ. ಹಾಗಾಗಿ ಟಿಪ್ಪು ಜಯಂತಿ ನಡೆಸಲು ಸರ್ಕಾರ ಅವಕಾಶ ನೀಡಬಾರದೆಂದು ಹಿಂದೂ ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಿವಾನಂದ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಇಡೀ ಸಮಸ್ತ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂತಹ ವಿಷಯ ಇತ್ತು ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆ ಈ ವಿಚಾರವಾಗಿ ಹೊಸ ರೀತಿಯಾದಂಥ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಈ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರ ಬೇಡದಂಥ ವಿಚಾರವನ್ನು ಚರ್ಚೆಗಿಡುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಏನು ಗೋಹತ್ಯೆ ನಿಷೇಧ 2020ನೇ ಇಸ್ವಿನಲ್ಲಿ ಅಂದಿನ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಗೋವುಗಳನ್ನ ಅಕ್ರಮ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅತಿ ದೊಡ್ಡ ಜವಳಿ ಸಾಮ್ರಾಜ್ಯದ ಹೊಸೂರಿನ ದಿ ಚೆನ್ನೈ ಸಿಲ್ಕ್ಸ್ ಇದೀಗ ಚಿಕ್ಕಮಗಳೂರಿನಲ್ಲಿ ತಮ್ಮ ಭವ್ಯ ಜವಳಿ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಮಧ್ಯಭಾಗದಲ್ಲಿರುವ ಹೋಟೆಲ್ ಆದ್ರಿಕಾನಲ್ಲಿ ಈ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಡಿಸೆಂಬರ್ 11ರಂದು ಆರಂಭಗೊಂಡ ದಿ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನ ಗ್ರಾಹಕರಾದ ಇಂಜಿನಿಯರ್ ಮತ್ತು ಇಂಟೀರಿಯರ್ ಡೆಕೋರೇಟರ್ ಆದ ಮೋನಿಶಾ ರೋಸಾರಿಯೋ ಉದ್ಘಾಟಿಸಿದರು.
ದಿನಾಂಕ 11-12-2025ರಿಂದ 14-12-2025ರವರೆಗೂ 4 ದಿನಗಳ ಕಾಲ ಬೆಳಗ್ಗೆ 10 ರಿಂದ ರಾತ್ರಿ 8 ಗಂಟೆವರೆಗೂ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ. ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟದಲ್ಲಿ ರೇಷ್ಮೆ ಸೀರೆಗಳ ಸಂಗ್ರಹವಿದ್ದು, ಅವುಗಳಲ್ಲಿ ಕಂಚಿ ರೇಷ್ಮೆ ಸೀರೆಗಳು, ಮೃದು ರೇಷ್ಮೆ ಸೀರೆಗಳು, ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳು, ಟಿಶ್ಯೂ ರೇಷ್ಮೆ ಸೀರೆಗಳು ಮತ್ತು ಫ್ಯಾನ್ಸಿ ರೇಷ್ಮೆ ಸೀರೆಗಳ ಸಂಗ್ರಹದಲ್ಲಿ ಟಸಾ ರೇಷ್ಮೆ ಸೀರೆಗಳು, ಮೈಸೂರು ರೇಷ್ಮೆ ಸೀರೆಗಳು, ಬನಾರಸ್ ರೇಷ್ಮೆ ಸೀರೆಗಳು, ಲೆನಿನ್ ರೇಷ್ಮೆ ಸೀರೆಗಳು ಮತ್ತು ಕಾಟನ್ ಸೀರೆಗಳ ಸಂಗ್ರಹದಲ್ಲಿ ರೇಷ್ಮೆ ಕಾಟನ್ ಸೀರೆಗಳು, ಪಾಲಿಕಾಟನ್ ಸೀರೆಗಳು ಮತ್ತು ಕಲಂಕಾರಿ ಕಾಟನ್ ಸೀರೆಗಳ ಭಂಡಾರವೇ ಇದೆ. ಸಲ್ವಾರ್ ಮತ್ತು ಸಲ್ವಾರ್ ಮೆಟೀರಿಯಲ್ಸ್ನಲ್ಲಿ ರೆಡಿಮೇಡ್ ಸಲ್ವಾರ್ಗಳು, ಸಲ್ವಾರ್ ಮೆಟೀರಿಯಲ್ಸ್ಗಳು ಇಲ್ಲಿ ದೊರಕುವುದು. ದಿ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯಲ್ಲಿ 600 ರೂಪಾಯಿಗಳಿಂದ 50,000 ರೂಪಾಯಿಗಳ ಸೀರೆಗಳ ಅಭೂತಪೂರ್ವ ಸಂಗ್ರಹವಿದ್ದು, ಚಿಕ್ಕಮಗಳೂರಿನ ಮಹಿಳೆಯರ ಮನಸೂರೆಗೊಳ್ಳಲಿದೆ. ಸಂಪ್ರದಾಯ ಮತ್ತು ಪ್ರವೃತ್ತಿ ನಡುವಿನ ಶಾಶ್ವತ ಬಂಧವನ್ನ ಸಂಭ್ರಮಿಸಲು ದಿ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆಯಬಹುದೆಂದು ಆಯೋಜಕ ಚಂದ್ರಶೇಖರ್ ತಿಳಿಸಿದ್ದಾರೆ. ಇಲ್ಲಿನ ಮಳಿಗೆಗೆ ಆಗಮಿಸಿದ ಅನೇಕ ಮಹಿಳಾ ಗ್ರಾಹಕರು ತಾವು ಈ ಹಿಂದೆ ಕೂಡ ದಿ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯಲ್ಲಿ ಖರೀದಿ ಮಾಡಿದ್ದು, ಅತ್ಯುತ್ತಮ ದರ್ಜೆಯ ಸೀರೆಗಳು ಇಲ್ಲಿ ದೊರಕೋದ್ರಿಂದ ಖರೀದಿ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜನತೆಗೆ ಒಂದು ಸುವರ್ಣ ಅವಕಾಶ. ನೀವು ಚೆನ್ನೈ ಸಿಲ್ಕ್ ಅಲ್ಲಿರೋ ಕಲೆಕ್ಷನ್, ಈ ಇಷ್ಟೊಳ್ಳೆ ಸೀರೆಗಳನ್ನು ಅಲ್ಲಿಗೆ ಹೋಗಿ ನೋಡೋದಕ್ಕೆ ಮುಂಚೆ ನಿಮಗೆ ಇಲ್ಲೊಂದು ಟ್ರೈಲರ್ ಥರ ಅವರು 11ನೇ ತಾರೀಕಿಂದ 14ನೇ ತಾರೀಕು ತನಕ ಆದ್ರಿಕಾ ಹೋಟೆಲ್ನಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ನಡೆಸ್ತಿದ್ದಾರೆ. ನೀವು ನೋಡ್ತಿರೋ ಹಾಗೆ ತುಂಬ ಒಳ್ಳೊಳ್ಳೆ ಸಿಲ್ಕ್ ಕಲೆಕ್ಷನ್ ಸ್ಯಾರೀಸ್ ಇದೆ. ರೆಗ್ಯುಲರ್ ಯೂಸ್ ಸ್ಯಾರೀಸ್ ಆಗಲಿ, ಫ್ಯಾನ್ಸಿ ಸ್ಯಾರೀಸ್ ಮತ್ತು ಜೊತೆಗೆ ಸಲ್ವಾರ್ಸ್, ಇದೆಲ್ಲ ಕಲೆಕ್ಷನ್ಸ್ ಅವರು ತಂದಿದ್ದಾರೆ. ಅಲ್ಲಿಂದ 4 ಡೇಸ್ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ನಡೆಯುತ್ತೆ ಹೋಟೆಲ್ ಆದ್ರಿಕಾದಲ್ಲಿ 11th to 14th. ತುಂಬ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ. ನಾನು ಪರ್ಸ್ನಲಿ ಹೇಳ್ತಿದ್ದೀನಿ, ಯಾಕೆಂದರೆ ನಾನು ನನ್ನ ವೆಡ್ಡಿಂಗ್ ಶಾಪಿಂಗ್ ಪೂರ್ತಿ ಮಾಡಿದ್ದು ಚೆನ್ನೈ ಸಿಲ್ಕ್ಸಲ್ಲಿ. ಎಕ್ಸಿಬಿಷನಲ್ಲೂ ತೊಗೊಂಡ್ವಿ, ಅದು ಹೊಸೂರಲ್ಲಿರೋ ಶೋರೂಮಿಗೂ ಹೋಗಿ ತೊಗೊಂಡ್ವಿ. ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆ. ದಯವಿಟ್ಟು ಚಿಕ್ಕಮಗಳೂರಿನವರು, ಸ್ಯಾರಿಲಿ ತುಂಬ ಇಂಟ್ರೆಸ್ಟ್ ಇರೋರು, ಟೇಸ್ಟ್ ಇರೋರು ಬಂದು ವಿಸಿಟ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸ್ಯಾರಿಲಿ ಅಷ್ಟು ಟೇಸ್ಟ್ ಇಲ್ದಲೇ ಇರೋರಿಗೂ ಇಲ್ಲಿ ಬಂದು ನೋಡಿ ಇವ್ರ ಕಲೆಕ್ಷನ್ಸ್ ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಸೊ ಒಂದ್ಸತಿ ವಿಸಿಟ್ ಮಾಡಿ 11th to 14th ಹೋಟೆಲ್ ಆದ್ರಿಕಾದಲ್ಲಿ. ಚಿಕ್ಕಮಗಳೂರು, ನನ್ನ ಹೆಸರು ಚಂದ್ರು ಅಂತ. ನಾವು ಹೊಸೂರು ಚೆನ್ನೈ ಸಿಲ್ಕ್ಸಿಂದ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ಸ್ಗೋಸ್ಕರ ಬಂದಿದ್ವಿ. ಇದೇ ಚಿಕ್ಕಮಗಳೂರಿಗೆ ನಾವು 3 ಟೈಮ್ ಬರ್ತಾ ಇದೀವಿ. ವರ್ಷಕ್ಕೊಂದ್ಸರಿ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ಸ್ ಮಾಡ್ತಾ ಇದೀವಿ. ಚಿಕ್ಕಮಗಳೂರಿಂದ ನಮಗೆ ತುಂಬಾ ರೆಸ್ಪೆಕ್ಟ್ ಇದೆ, ಕಸ್ಟಮರ್ಸ್ ನೀಡ್ಸ್ ಇದೆ. ಆ್ಯಕ್ಚುಲಿ ಇಂಡಿಯಾಸ್ ಡೈವರ್ಸ್ ಕಲೆಕ್ಷನ್ ಆಫ್ ಸ್ಯಾರೀಸ್ ಫ್ರಮ್ ದ ಸ್ಟಾರ್ಟಿಂಗ್ ರೇಂಜ್ 199ಇಂದ ಅಪ್ ಟು 10 lakh ತನಕ ನಮ್ಮ ಹತ್ರ ವೆರೈಟೀಸ್ ಆಫ್ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ. ಸ್ಯಾರೀಸ್ ಇದೆ. ಸಿಲ್ಕ್ ಸ್ಯಾರೀಸಲ್ಲಿ ಏನೇನು ವೆರೈಟೀಸ್ ಇದೆಯೋ ಅದೆಲ್ಲ ಇದೆ. ನಮ್ಮದು ಕಂಚಿಯಲ್ಲಿ ಹೊಸದು ನಮ್ಮದು ಶೋರೂಮಲ್ಲಿ ಮಾಡಿದ್ವಿ. ಅಲ್ಲಿ ಹೋಲ್ಸೇಲ್ ಆ್ಯಂಡ್ ಬಲ್ಕ್ ಪರ್ಚೇಸ್ ಮಾಡೋರು ಅಲ್ಲಿನೂ ವಿಸಿಟ್ ಮಾಡ್ಬೋದು. ನಮ್ಮದು ಸ್ವಂತ ತರಿಯಿಂದ ನೇಯ್ದು ಬಂದಿರೋ ರೇಷ್ಮೆ ಸೀರೆಗಳು ಎಲ್ಲ ವೆರೈಟೀಸ್ ನಮ್ಮ ಹತ್ರ ಇದೆ. ಅದು ಮಾತ್ರ ಅಲ್ಲ, ಇಲ್ಲಿ ಚಿಕ್ಕಮಗಳೂರು ಇಲ್ಲಿ ಜನರಿಗೋಸ್ಕರ ಇಲ್ಲಿ ಸಲ್ವಾರ್, ರೆಡಿಮೇಡ್ ಸಲ್ವಾರ್ ತಂದಿದ್ವಿ, ಸಲ್ವಾರ್ ಮೆಟೀರಿಯಲ್ಸ್ ತಂದಿದ್ವಿ. ಅದನ್ನು ಸ್ಟಾರ್ಟಿಂಗ್ ರೇಂಜ್ 999ಇಂದ ನಮಗೆ ಬೇಕಾದಷ್ಟು ರೇಂಜಲ್ಲಿ ಇದೆ. ಕಲೆಕ್ಷನ್ಸ್ ಇದೆ. ನಿಮ್ಗೆ ಏನಂದರೆ ಇಂಡಿಯಾದಲ್ಲಿ ಥ್ರೂಔಟ್ ದ ಇಂಡಿಯಾ ಎಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋಂಥದ್ದು, ಅಲ್ಲಿಂದ A to Z ಸ್ಯಾರೀಸ್ ಎಲ್ಲ ನಮ್ಮ ಹತ್ರ ಇದೆ. ಆನೆಗಳ ಹಾವಳಿ ಖಂಡಿಸಿ ಕಣಗುಪ್ಪೆ, ಅನುಘಟ್ಟ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ರೈತರು ಹಾಗೂ ಕಾಫಿ ಬೆಳೆಗಾರರು ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಮತ್ತು ಅರಣ್ಯ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಮಲೆನಾಡು ಭಾಗವಾದ ಅರೇಹಳ್ಳಿ ಹೋಬಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಅನುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಬೀಡು ಬಿಟ್ಟಿದ್ದು, ಕಾಡಾನೆಗಳನ್ನು ಓಡಿಸೋದಾಗಲಿ ಅವುಗಳಿಂದ ನಮಗೆ ರಕ್ಷಣೆ ನೀಡೋದಕ್ಕೆ ಅರಣ್ಯ ಇಲಾಖೆ ಒಬ್ಬ ಅಧಿಕಾರಿಯೂ ಈ ಭಾಗದ ಸಮಸ್ಯೆ ಆಲಿಸಲು ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಕೆಜಿ ಕುಮಾರ್, ಅನುಘಟ್ಟ ಗ್ರಾಮದ ಭಾಗದಲ್ಲಿ ಸುಮಾರು 20 ದಿನಗಳಿಂದ 30ಕ್ಕೂ ಹೆಚ್ಚು ಕಾಡಾನೆಗಳು ಈ ಭಾಗದಲ್ಲಿ ದಾಳಿ ಮಾಡಿ 100ಕ್ಕೂ ಹೆಚ್ಚು ಎಕರೆ ಭತ್ತ, ಕಾಫಿ, ಶುಂಠಿ, ತೆಂಗು ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣ ನಾಶ ಮಾಡಿವೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ಒಬ್ಬ ಅಧಿಕಾರಿಯೂ ಇತ್ತ ಕಡೆ ಸುಳಿದಿಲ್ಲ. ಸಾವು ನೋವಾದಾಗ ಮಾತ್ರ ಬರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆಗಾರರ ಸಂಕಷ್ಟ ಅರಿಯಲು ಕನಿಷ್ಠ ಸೌಜನ್ಯಕ್ಕೂ ಈ ಭಾಗದಲ್ಲಿ ಪರಿಶೀಲನೆ ಮಾಡಿಲ್ಲ. ಇನ್ನು ಅರಣ್ಯ ಸಚಿವರು ಹಾಗೂ ಇವರ ಇಲಾಖೆ ಸಿಬ್ಬಂದಿಗಳು ನಿದ್ರೆಗೆ ಮಾತ್ರ ಸೀಮಿತರಾಗಿದ್ದಾರೆ. ಈ ಭಾಗದಲ್ಲಿ ಯಾವುದೇ ಸಾವು ನೋವಾದರೂ ನಮ್ಮ ಸಮಸ್ಯೆಗಳನ್ನು ಆಲಿಸೋದಿಲ್ಲ. ಇಂಥ ಲಜ್ಜೆಗೆಟ್ಟ ಸಚಿವರು ಆ ಸ್ಥಾನದಲ್ಲಿ ಕೂರುವ ಯೋಗ್ಯತೆ ಇಲ್ಲ. ಕೂಡಲೇ ನಮಗೆ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಮತ್ತು ನಿಮ್ಮ ಭಿಕ್ಷೆಯ ಪರಿಹಾರ ಬೇಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಹಾಗೂ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್, ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಗುಪ್ಪೆ, ಬೆಳ್ಳಾವರ, ಹಿರೇಹಸಡೆ, ಚಿಕ್ಕಹಸಡೆ, ಡೋಲನಮನೆ, ನೇರಳೆಕಟ್ಟೆ ಸೇರಿದಂತೆ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಈ ಭಾಗದ ಯಾವುದೇ ಸಮಸ್ಯೆ ಆಲಿಸದಂತ ಇಲ್ಲಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದು, ಇನ್ನು ಅಧಿಕಾರಿಗಳು ಕೇವಲ ರೈತರು, ಬೆಳೆಗಾರರ ಕಣ್ಣೊರೆಸುವ ನಾಟಕದ ಸಭೆಗಳನ್ನು ಕರೆಯುತ್ತಿದ್ದಾರೆ ಎಂದರು.
ಈ ಸಂದರ್ಭದಲ್ಲಿ ಸತೀಶ್, ಚಂದನ್, ವೆಂಕಟೇಶ್, ದೇವರಾಜ್, ಮಂಜುನಾಥ್, ಶಿವಶಂಕರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ, ಇಂದಿರಾ, ಲೋಹಿತ್, ವಿನಯ್, ರಾಮಶೆಟ್ಟಿ, ತೇಜಸ್, ವೆಂಕಟೇಶ್, ರವಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ತಿಂಗಳುಗಟ್ಟಲೆ ವಾಸ ಇದೆ, ಏನಾಗುತ್ತೆ ಅನ್ನೋದನ್ನು ದಯವಿಟ್ಟು ತಾವು ಪತ್ರಕರ್ತ ಮಿತ್ರರಿದ್ದೀರಿ, ದಯಮಾಡಿ ತಾವು ಗಮನಿಸಿ. ಅಧಿಕಾರಿಗಳಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ, AC ಹಾಕೊಂಡು ರೂಮಲ್ಲಿ ಕೂತ್ಕೊಂಡು ಇವ್ರೇನು ಬೇಕಾಬಿಟ್ಟಿ ವ್ಯವಸ್ಥೆ. ಏನಾಗಿದೆ ಅಂದರೆ, ಒಂದು ಗಾದೆ ಇದೆ, ಕನ್ನಡ ಹೇಳ್ತಾರೆ, ಹಾಗೆ ಇಲಾಖೆ ನಡೆಸ್ತಕ್ಕಂಥ ಮಂತ್ರಿನೇ ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ಮಂತ್ರಿ ಸರಿ ಇದ್ರೆ ಅಧಿಕಾರಿಗಳು ಸರಿ ಆಗ್ತಾರೆ, ಉಳಿದ ಕೆಳಮಟ್ಟದ ಅಧಿಕಾರಿಗಳ ತನಕಲ್ಲೂ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಮಂತ್ರಿಗೆ ಬೇಜವಾಬ್ದಾರಿ. ಹಾಸನ, ಚಿಕ್ಕಮಗಳೂರು, ಕೊಡಗಿನ ಜಿಲ್ಲೆಯ ಅನಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳ್ಳಿ ಹೋಬಳಿ ಬೇಲೂರು ತಾಲೂಕಿನಾದ್ಯಂತ, ಇಲ್ಲಿ ಬರೀ ಕಣಗುಪ್ಪೆ ಅಥವಾ ಅನಗಟ್ಟ ಪಂಚಾಯಿತಿಯರು ಮಾತ್ರ ಇಲ್ಲ, ತಾಲೂಕಿನ ವಿವಿಧ ಭಾಗಗಳ ರೈತರು ಬೆಳೆಗಾರರು ಕೂಡ ಇದ್ದಾರೆ. ಬಹುಶಃ ಕಳೆದ 6-7 ತಿಂಗಳ ಹಿಂದೆ ಇದೇ ಕಣಗುಪ್ಪೆ ಗ್ರಾಮದ ಒಬ್ಬರು ರೈತರು ಬೆಳೆಗಾರರು ನಾವು ಬೆಳ್ಳಾವರದಲ್ಲಿ ಕಾಡಾನೆ ದಾಳಿಗೆ ತುತ್ತಾಗಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ನಾವು ಕಳೆದ 6-7 ವರ್ಷದಿಂದ ಏನು ಕಾಡಾನೆ ಮಾನವ ಸಂಘರ್ಷ ಇವತ್ತು ನೆನ್ನೆಯದಲ್ಲ. ಬಹುಶಃ ಆಲೂರು ಚನ್ನರಾಯಪಟ್ಟಣದ ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲ್ ಬರಗೂರಿನಲ್ಲಿ ಡಿಸೆಂಬರ್ 4 ಮತ್ತು 5ರಂದು ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಭವ್ಯವಾಗಿ ಮತ್ತು ಸಂಭ್ರಮ ಭರಿತವಾಗಿ ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ನಡೆದ ಈ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹಭರಿತರಾಗಿ ಭಾಗವಹಿಸಿ ತಮ್ಮ ಕ್ರೀಡಾಪಟುತ್ವವನ್ನು ಪ್ರದರ್ಶಿಸಿದರು. ಮೊದಲ ದಿನ 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ಓಟ ಸ್ಪರ್ಧೆಗಳೊಂದಿಗೆ ಬಾಲಕರಿಗೆ ಕ್ರಿಕೆಟ್ ಸ್ಪರ್ಧೆ ಮತ್ತು ಶಾರ್ಟ್ ಪುಟ್ ಸ್ಪರ್ಧೆಗಳು ಜರುಗಿದ್ದವು. 2ನೇ ದಿನ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಖೋಖೋ ಮತ್ತು ವಾಲಿಬಾಲ್ ಪಂದ್ಯಾವಳಿಗಳು ನಡೆಯುವ ಮೂಲಕ ಕ್ರೀಡಾಕೂಟವು ಮತ್ತಷ್ಟು ಕಂಗೊಳಿಸಿತು. ಬೆಳಗಿನ ಜಾವ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಅರೇಬಿಕ್ ನೃತ್ಯ ಪ್ರದರ್ಶನ ಗಮನ ಸೆಳೆಯುವಂತಿತ್ತು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಟ್ರೋಫಿ, ಪದಕಗಳು ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕ್ರೀಡಾ ಶಿಕ್ಷಕರಾದ ಶಿವಕುಮಾರ್ ಮತ್ತು ನಂದಿನಿ ಅವರು ಕ್ರೀಡಾಕೂಟದ ಯಶಸ್ವಿ ನಿರ್ವಹಣೆಗೆ ಪ್ರಮುಖ ಪಾತ್ರ ವಹಿಸಿದ್ರು. ಶಾಲೆಯ ಪ್ರಾಂಶುಪಾಲ ರಾಹುಲ್ ಬೀರ್ ಅವರು ಶಾರ್ಟ್ ಪುಟ್ ಸ್ಪರ್ಧೆಯನ್ನು ಉದ್ಘಾಟಿಸಿ ನಂತರ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಸ್ಮಿತಾ ರಮೇಶ್ ಬಾಬು ಅವರು ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ಮತ್ತು ಬಹುಮಾನವನ್ನು ಪ್ರದಾನ ಮಾಡಿದರು. ಕ್ರೀಡಾಕೂಟವನ್ನು ಉದ್ದೇಶಿಸಿ ಶಾಲಾ ಅಧ್ಯಕ್ಷ ಡಾ ರಮೇಶ್ ಬಾಬು ಮತ್ತು ಕಾರ್ಯದರ್ಶಿ ಕಾಂತರಾಜ್ ಬಿಎಸ್ ಮಾತನಾಡಿ, ಶಿಕ್ಷಣದ ಜೊತೆಗೆ ಕ್ರೀಡೆಯು ಮಕ್ಕಳ ಸಮಗ್ರ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾಂಗಣದಲ್ಲಿಯೂ ಶ್ರೇಷ್ಠ ಸಾಧನೆ ಮಾಡಬೇಕೆಂದು ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲ್ ಸದಾ ಉತ್ತೇಜನ ನೀಡುತ್ತದೆ ಎಂದರು. ಇದೇ ವೇಳೆ ಶಾಲೆಯ ಪುಟಾಣಿ ಮಕ್ಕಳಾದ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗಾಗಿ 50 ಮೀಟರ್ ಓಟ ಮತ್ತು ಬಾಲ್ ಬ್ಯಾಲೆನ್ಸ್ ಆಟಗಳನ್ನು ಆಯೋಜಿಸಲಾಗಿತ್ತು. ಪುಟ್ಟ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. 2 ದಿನಗಳ ಈ ಕ್ರೀಡಾಕೂಟವು ವಿದ್ಯಾರ್ಥಿಗಳಲ್ಲಿ ಕ್ರೀಡಾತ್ಮಕ ಮನೋಭಾವ, ಸ್ಪರ್ಧಾತ್ಮಕತೆ ಮತ್ತು ತಂಡ ಭಾವವನ್ನು ಬೆಳೆಸುವಲ್ಲಿ ಯಶಸ್ವಿಯಾಯಿತು. HCN ನ್ಯೂಸ್, ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಪ್ರಸಿದ್ಧ ಚನ್ನಕೇಶ್ವರ ದೇಗುಲಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಆಗಮಿಸುತ್ತಿರುವ ಸಂದರ್ಭ ದೇವಾಲಯದ ಸುತ್ತಮುತ್ತ ಅನೈರ್ಮಲ್ಯ ಹೆಚ್ಚುತ್ತಿರುವ ಬಗ್ಗೆ ಸ್ಥಳೀಯರ ಮನವಿ ಮೇರೆಗೆ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗ್ಗಾವಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇಗುಲದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವ ಪುರಸಭೆ ಸಿಬ್ಬಂದಿಗಳು ಪ್ರತಿದಿನ ಶ್ರಮಿಸುತ್ತಿದ್ದರೂ ಪ್ರವಾಸಿಗರು ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿರುವುದು ಕಂಡುಬಂದಿದೆ. ಇದರಿಂದ ಅಲ್ಲಿ ಅನೈರ್ಮಲ್ಯ ಹೆಚ್ಚಾಗಿದ್ದು ಪರಿಸರ ಮಾಲಿನ್ಯಕ್ಕೆ ಕಾರಣವಾದದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದರ ಜೊತೆಯಲ್ಲಿ ಶೌಚಾಲಯ ವ್ಯವಸ್ಥೆ, ಬರುವಂತಹ ಭಕ್ತರಿಗೆ ಸ್ನಾನಗೃಹಗಳ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುವ ಬಗ್ಗೆ ಸ್ಥಳಕ್ಕೆ ಬಂದು ಗಮನ ಹರಿಸಿದರು. ಸ್ಥಳ ಪರಿಶೀಲನೆ ಬಳಿಕ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಶಿಗ್ಗಾವಿ ಅವರು, ಪುರಸಭೆ ಜಾಗಕ್ಕೆ ಒಳಪಟ್ಟ ಪ್ರದೇಶಗಳಲ್ಲಿ ಪ್ರವಾಸಿಗರು ಅಜಾಗರೂಕತೆಯಿಂದ ದಿನನಿತ್ಯ ಕಸ ಹಾಕುತ್ತಿರುವುದು ಗಂಭೀರ ವಿಷಯ. ಪುರಸಭೆ ವತಿಯಿಂದ ವ್ಯವಸ್ಥೆ ಮಾಡಿದ್ದ ಕಸದ ಬಕೆಟ್ಗಳು ಇದೀಗ ಕಾಣೆಯಾಗಿವೆ. ಈ ಬಗ್ಗೆ ದೇಗುಲದ ಆಡಳಿತ ಮಂಡಳಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ದೇಗುಲದ ಸುತ್ತಮುತ್ತ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಆಗುತ್ತಿರುವ ಬಗ್ಗೆ ಕೂಡ ಅವರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ದೇಗುಲ ಹಿಂಭಾಗದಲ್ಲಿ ಸಾಕಷ್ಟು ಪಾರ್ಕಿಂಗ್ ಜಾಗ ಇದ್ರೂ ಅದನ್ನ ಬಳಸದೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವ ಮೂಲಕ ಸ್ಥಳೀಯರಿಗೆ ತೊಂದರೆ ಉಂಟಾಗುತ್ತಿದೆ. ಇದಕ್ಕೆ ದೇಗುಲದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ತಕ್ಷಣವೇ ಶಿಸ್ತಿನ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೊಳಿಸಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು.
ಜೊತೆಯಲ್ಲಿ ಇಲ್ಲಿರುವಂತಹ 2 ಶೌಚಾಲಯಗಳನ್ನು ಸಮಯಕ್ಕೂ ಮೊದಲೇ ಬಾಗಿಲು ಹಾಕುತ್ತಿರುವುದರಿಂದ ಬಂದಂತಹ ಪ್ರವಾಸಿಗರಿಗೆ ತೊಂದರೆಯಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ಬಂದಿದ್ದು, ಇದರ ಬಗ್ಗೆ ಹೆಚ್ಚಿನ ರೀತಿ ಗಮನ ಹರಿಸುವಂತೆ ಇಲ್ಲಿಯ ಆಡಳಿತ ಮಂಡಳಿಗೆ ಸೂಚಿಸುವುದರ ಜೊತೆಗೆ ಪ್ರವಾಸಿಗರಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ನೀಡಲು ನಾವು ಸಹ ಬದ್ಧ ಎಂದವರು, ಇದರ ಬಗ್ಗೆ ದೇಗುಲದ ಮಂಡಳಿ ಮತ್ತಷ್ಟು ಗೊಂದಲ, ಅಜಾಗರೂಕತೆ, ನಿರ್ಲಕ್ಷ್ಯ ಉಂಟಾದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಬೇಜವಾಬ್ದಾರಿತನದ ಕುರಿತು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕಾಗುತ್ತದೆ ಎಂದು ಶಿಗ್ಗಾವಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಹರೀಶ್ ಹಾಗೂ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾವು ಪ್ರತಿನಿತ್ಯ ವಾರ್ಡು ವಿಸಿಟ್ ಹೋಗ್ಕೊಡ್ತಾರೆ. ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಎಲ್ಲೆಲ್ಲಿ ಘನತ್ಯಾಜ್ಯ ವಸ್ತುಗಳು ರೋಡ್ ಮೇಲೆ ಎಸೆಯುತ್ತಾರೆ ಜನಗಳು, ಅಂಥವ್ರನ್ನ ಸ್ಪಾಟ್ನಲ್ಲಿ ಗುರ್ತು ಮಾಡಿ ಅಂಥವ್ರಿಗೆ ದಂಡ ವಿಧಿಸತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಇವತ್ತು ಇಲ್ಲಿ ದೇವಸ್ಥಾನ ಸುತ್ತಮುತ್ತ ನೆನ್ನೆ ಕಂಪ್ಲೇಂಟ್ ಬಂದಿತ್ತು. ಅದೆಲ್ಲ ನಾವು ವೀಕ್ಷಣೆ ಮಾಡೋಕ್ಕೆ ಇವತ್ತು ಬೆಳಗ್ಗೆ ನಾವು ಬಂದಿದ್ವಿ. ನಮ್ಮ ಪೌರ ಕಾರ್ಮಿಕರು ಪ್ರತಿನಿತ್ಯ ದೇವಸ್ಥಾನ ಸುತ್ತಮುತ್ತ ಕ್ಲೀನ್ ಮಾಡ್ತಾ ಇರ್ತಾರೆ. ಈ ಹಿಂದೆ ನಾವು ಪುರಸಭೆಯಿಂದ ಡಸ್ಟ್ಬಿನ್ ಕೊಟ್ಟಿದ್ವಿ. ಕಸವನ್ನು ಎಲ್ಲೆಲ್ಲ ಬಿಸಾಕಬಾರ್ದು, ಆ ಡಸ್ಟ್ಬಿನಲ್ಲೇ ಹಾಕಬೇಕು ಅಂತ ನಾವೆಲ್ಲ ತಿಳುವಳಿಕೆ ಕೊಟ್ಟು ಡಸ್ಟ್ಬಿನೇ ಕೊಟ್ಟಿದ್ವಿ. ಆ ಡಸ್ಟ್ಬಿನು ಇವತ್ತು ಒಂದು ಎಲ್ಲೂ ಕಾಣ್ತಾ ಇಲ್ಲ. ಹಾಗೆ ಮತ್ತು ದೇವಸ್ಥಾನದಿಂದ ಮತ್ತು ಟೂರಿಸಂ ಇಲಾಖೆಯಿಂದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಡಿಸೆಂಬರ್ 14ರ ಭಾನುವಾರ ಹಿರಿಯ ಸಾಹಿತಿ, ಜಾನಪದ ಕಲಾವಿದ, ಸಾಮಾಜಿಕ ಹೋರಾಟಗಾರ ಗ್ಯಾರಂಟಿ ರಾಮಣ್ಣ ಅವರ ಸರ್ವಾಧ್ಯಕ್ಷತೆಯಲ್ಲಿ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಡಿಸೆಂಬರ್ 14 ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ದ್ವಾರದಿಂದ ಸಮ್ಮೇಳನಾಧ್ಯಕ್ಷರ ಕಾಲ್ನಡಿಗೆ ಮೆರವಣಿಗೆ ಮೂಲಕ ಪ್ರಾರಂಭವಾಗಲಿದ್ದು, ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆಯ ಅಶ್ವಥ್ ಹಾಗೂ ವರ್ಷ ಅವರುಗಳು ಚಾಲನೆ ನೀಡಲಿದ್ದಾರೆ. ಬಿಟಿ ಮಾನವ ನೇತೃತ್ವದ ಕಲಾ ತಂಡದೊಂದಿಗೆ ಸಾಗಿ ಬುದ್ಧ ಪ್ರತಿಮೆಗೆ ಸಾಹಿತಿ ಹಾಗೂ ಪತ್ರಕರ್ತ ಮಂಜು ಬನವಾಸೆ, ಬಸವಣ್ಣನವರ ಪ್ರತಿಮೆಗೆ ಬಸವ ಕೇಂದ್ರದ ಅಧ್ಯಕ್ಷರಾದ ಯುಎಸ್ ಬಸವರಾಜ್, ಅಂಬೇಡ್ಕರ್ ಪ್ರತಿಮೆಗೆ ಪೌರಕಾರ್ಮಿಕರ ಸಂಘದ ಮುಖ್ಯಸ್ಥರಾದ ನಲ್ಲಪ್ಪಣ್ಣ ಹಾಗೂ ಮಹಾಕವಿ ಕುವೆಂಪು ಅವರ ಪ್ರತಿಮೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಎಟಿ ಮಲ್ಲೇಶ್ ಕ್ರಮವಾಗಿ ಮಾಲಾರ್ಪಣೆ ಮಾಡೋದರ ಮೂಲಕ ಗೌರವ ಸಲ್ಲಿಸುವರು. ನಾಡಿನ ಸುಪ್ರಸಿದ್ಧ ಜಾನಪದ ಕಲಾವಿದರಾದ ಡಾ ಪಿಚ್ಚಳಿ ಶ್ರೀನಿವಾಸ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು, ಹಿರಿಯ ಸಾಹಿತಿ ಎನ್ ಶೈಲಜಾ ಹಾಸನ್ ಅಧ್ಯಕ್ಷತೆ ವಹಿಸುವರು. ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು, ಸಾಹಿತಿ ಹಾಗೂ ಪತ್ರಕರ್ತ ಹೆತ್ತೂರು ನಾಗರಾಜ್ ರವರು ಸಮ್ಮೇಳನ ಅಧ್ಯಕ್ಷರ ಕುರಿತು ಮಾತನಾಡಲಿದ್ದಾರೆ ಎಂದರು. ಮುಖ್ಯ ವೇದಿಕೆಯಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ನಿರೀಕ್ಷಕರು ಮತ್ತು ಕಿರಿಯ ಅಭಿಯಂತರರಾದ ಕೆಆರ್ ಕವಿತಾ ಮಹೇಂದ್ರ, ಸಮಾಜ ಸೇವಕರಾದ ಕಂಚಮಾರನಹಳ್ಳಿ ಲಕ್ಷ್ಮೀಕಾಂತ್, ಮೈಸೂರಿನ ಸುಪ್ರಸಿದ್ಧ ಗಾಯಕ ಹಾಗೂ ರಂಗಕರ್ಮಿ ಜನಾರ್ದನ್, ಹಿರಿಯ ರಂಗಕರ್ಮಿ ಹಾಗೂ ಸಾಹಿತಿ ಪ್ರಸಾದ್ ರಕ್ಷಿದಿ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು, ಹಾಲಿ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ನಮ್ಮ ಹಾಸನ ವಾಹಿನಿಯ ಮುಖ್ಯಸ್ಥರಾದ ತೌಫಿಕ್ ಅಹಮದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ತಾರಾನಾಥ್, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದ ಗೌರವ ಅಧ್ಯಕ್ಷರಾದ ವೈಎಸ್ ರಮೇಶ್ ಭಾಗವಹಿಸಲಿದ್ದಾರೆ ಎಂದರು. HCN ನ್ಯೂಸ್, ಹಾಸನ್. ಡಿಸೆಂಬರ್ 14 ಭಾನುವಾರ ನಾವು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಪ್ರಕಟಣೆಯಲ್ಲಿ ನಾವು ಕೊಟ್ಟಿದ್ವಿ, ಅದನ್ನು ಎಲ್ಲರೂ ತಾವುಗಳು ಪ್ರಕಟಿಸಿದ್ರಿ. ಗ್ಯಾರಂಟಿ ರಾಮಣ್ಣ ಅವರನ್ನ ನಾವು ಆಯ್ಕೆ ಮಾಡಿ ಪ್ರಥಮ ಸಮ್ಮೇಳನಾಧ್ಯಕ್ಷನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಕಾರಣ ಅಂತಂದರೆ ಅವರು 5-6 ದಶಕಗಳಿಂದ ಏನು ಜನಪದ ಕ್ಷೇತ್ರ ಇರ್ಬೋದು, ಬೀದಿ ನಾಟಕಗಳು ಇರ್ಬೋದು, ಹಾಗೆಯೇ 100 ಗೀತೆಗಳನ್ನು ಹೋರಾಟ ಗೀತೆಗಳನ್ನು ಬರೆದು ಸ್ವತಃ ಅವರು ಆಡಿದ್ದಾರೆ. ಈ ಚಳುವಳಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಬಹುತೇಕರಿಗೆ ಗ್ಯಾರಂಟಿ ರಾಮಣ್ಣನವರ ಚಿರಪರಿಚಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಡೀ ಜಿಲ್ಲೆಯ ಜನತೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಇಡೀ ಸಾಹಿತ್ಯ ವಲಯ ಆಗಮಿಸಬೇಕು, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖ್ಯನ ನಾನು ಕೇಳ್ಕೊಳ್ತಾ ಇದ್ದೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ.
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 13ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಉಗ್ರ ನರಸಿಂಹನ ಮುಖ್ಯದ್ವಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೇಲೂರಿನ ಹಿಂದೂಗಳ ಹಬ್ಬ ಎಂದೇ ಪ್ರಖ್ಯಾತಿಗೊಂಡಿರುವ ಹನುಮ ಜಯಂತಿಗಾಗಿ ವಿಶೇಷ ದೀಪಾಲಂಕಾರಗಳಿಂದ ಹಾಗೂ ಕೇಸರಿ ಬಂಟಿಂಗ್ಸ್ಗಳಿಂದ ಪಟ್ಟಣದ ತುಂಬೆಲ್ಲ ಶೃಂಗಾರಗೊಂಡಿದ್ದು ಅದಕ್ಕೆ ಮೆರುಗು ಎಂಬಂತೆ ಬೇಲೂರಿನ ನಮ್ಮ ಹುಡುಗರ ಬಳಗದ ವತಿಯಿಂದ ತೀರ್ಥಕುಮಾರ್ ಹಾಗೂ ಸಂಗಡಿಗರು ಶ್ರೀ ವೀರಾಂಜನೇಯ 13ನೇ ಹನುಮಂತ ಜಯಂತಿ ಅಂಗವಾಗಿ ಕೋಟೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲದ ಬಳಿ ಬೃಹತ್ ಉಗ್ರ ನರಸಿಂಹನ ದ್ವಾರ ನಿರ್ಮಿಸಿದ್ದು ಇದಕ್ಕೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ಬೇಲೂರಿನ ಸದ್ಗುರು ಮಠದ ಅವಧಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಕಳೆದ ವರ್ಷ ಹನುಮನ ಬೃಹತ್ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಅದರಂತೆ ಈ ವರ್ಷವೂ ತೀರ್ಥಕುಮಾರ್ ಸ್ನೇಹಿತರ ಬಳಗವು ಉಗ್ರ ನರಸಿಂಹನ ದ್ವಾರವನ್ನ ಹನುಮ ಜಯಂತಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದು ತಾಲೂಕಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಡಿಸೆಂಬರ್ 13ರಂದು ಹನುಮ ಜಯಂತಿ ಅಂಗವಾಗಿ ಅಂದು ಹಬ್ಬದ ರೀತಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಒಂದು ಹನುಮ ಜಯಂತಿ ಉತ್ಸವದಂದು ಅದ್ದೂರಿ ಶೋಭಾಯಾತ್ರೆ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನತೆಯು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ವೇಳೆ ಸಮಿತಿಯ ಸಂತೋಷ್, ಮಂಜುನಾಥ್, ಸಂತು, ದೀಪು, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಭರತ್, ನಂಜೇಗೌಡ, ಶಮಂತ್, ಸಂದೀಪ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹನುಮ ಜಯಂತಿ 13ನೇ ವರ್ಷದ ಹನುಮ ಜಯಂತಿಯ ಶುಭಾಶಯಗಳು. ಇದೇ ಶನಿವಾರ 13ನೇ ತಾರೀಕು ಬೇಲೂರಿನ ನಾಡ ಹಬ್ಬ ಆದಂತಹ ಹನುಮ ಜಯಂತಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಾವುಗಳೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಗಳು ಬೇಲೂರು ತಾಲೂಕಿನಾದ್ಯಂತ, ಹಾಸನ ಜಿಲ್ಲಾದ್ಯಂತ ಎಲ್ಲ ಭಕ್ತರು ಆಗಮಿಸಿ ಈ ಉತ್ಸವವನ್ನು ನಮ್ಮಲ್ಲಿ ಕೇಳ್ಕೊಳ್ತೇವೆ. ಈ ಹನುಮ ಜಯಂತಿ ಪ್ರಯುಕ್ತ ಇವತ್ತು ಏನು ಉಗ್ರ ನರಸಿಂಹನ ಪ್ರತಿಷ್ಠಾಪನಾಯ ನಯನಾನಂದ ಮೂರ್ತಿಯೇ ವೇಲಾಪುರ ನಿವಾಸಾಯ ಪ್ರತ್ಯಜ್ಞಾಯಕ್ಕೆ ಸತ್ಯಂ ಸತ್ಯಂ ಪುತ್ರತ್ವತೆ ಶಾಸ್ತ್ರಾತ್ ಪರಮಾತ್ಮಿ ಸದೈವ ಶ್ರೀ ಕೇಶವಾತ್ಮ. ಏನು ಇದು ನಮ್ಮ ಬೇಲೂರು ಜನತೆ ಇದೊಂದು ಅತ್ಯಂತ ವಿಜೃಂಭಣೆಯಿಂದ ಈ 13ನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಸರಿಯಷ್ಟೇ. ತತ್ಸಂಬಂಧವಾಗಿ ಪ್ರತಿ ವರ್ಷ ಒಂದೊಂದು ವಿಗ್ರಹವನ್ನು ಈ ದೇವಾಲಯದ ಮುಂದೆ ಪ್ರತಿಷ್ಠಾಪನೆ ಮಾಡಿ ಅದರ ಸೊಬಗನ್ನು ಹೆಚ್ಚಿಸ್ತಾ ಇದ್ದಾರೆ. ಇವತ್ತು ಉಗ್ರ ನರಸಿಂಹದೇವರನ್ನು ಪ್ರತಿಷ್ಠೆ ಮಾಡಿ ಇವಾಗ ಈ ತಾನೇ ಪೂಜೆ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಪನ್ನತಪುರ, ದೇವಿಹಳ್ಳಿ, ಬೋವಿ ಕಾಲೋನಿ, ಮುಳ್ಳಿನಹಳ್ಳಿ, ಬ್ಯಾಡರಹಳ್ಳಿ ಸೇರಿದಂತೆ ಸುಮಾರು 10 ಗ್ರಾಮಗಳಿಗೆ ಸ್ಮಶಾನ ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಕರ್ಯಕ್ಕಾಗಿ ಸರ್ವೆ ನಂಬರ್ 53 ಹಾಗೂ 54ರಲ್ಲಿ ಜಾಗವನ್ನು ಮೀಸಲಿಡಲಾಗಿತ್ತು. ಇದೇ ಗ್ರಾಮದ ಒಂದೇ ಕುಟುಂಬಸ್ಥರು ಅಕ್ರಮ ದಾಖಲೆ ಸೃಷ್ಟಿಸಿಕೊಂಡು ಭೂ ಕಬಳಿಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡುವುದರ ಜೊತೆಗೆ ನಮಗೆ ನ್ಯಾಯ ಸಿಗುವವರೆಗೂ ಸ್ಥಳ ಬಿಟ್ಟು ತೆರಳುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ, ಸುರೇಶ್, ಅಣ್ಣಪ್ಪ, ದೇವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 53 ಹಾಗೂ ಪನ್ನತಪುರ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಭೂಮಿ 32 ಎಕರೆ ಇದ್ದು ಅಲ್ಲಿ ಸುಮಾರು 8 ಜನರಿಗೆ 1.5 ಎಕರೆಯಂತೆ ಸರ್ಕಾರಿ ಭೂಮಿ ಮಂಜೂರಾಗಿದ್ದು ಉಳಿದ ಭೂಮಿ ಗ್ರಾಮ ಠಾಣೆ ಎಂದು ಬರುತ್ತಿದ್ದು ಈಗಾಗಲೇ ದೇವಿಹಳ್ಳ, ಬೋವಿ ಕಾಲೋನಿ, ಪನ್ನಾತಪುರ, ಮೂಳೆನಹಳ್ಳಿ, ಬ್ಯಾಡರಹಳ್ಳಿ ಗ್ರಾಮಸ್ಥರಿಗೆ ಸುಮಾರು 400ಕ್ಕೂ ಹೆಚ್ಚು ಕುಟುಂಬ ಇರುವ ವಿವಿಧ ಪಂಗಡದವರಿಗೆ ಇಲ್ಲಿ ರುದ್ರಭೂಮಿಗೆ ಜಾಗ ಮೀಸಲಿಡುವಂತೆ ಮನವಿ ಮಾಡಲಾಗಿದೆ. ಇದರ ಜೊತೆಗೆ ಪನ್ನಾತಪುರ ಗ್ರಾಮದ ಪೂರ್ವಿಕರು ಬಳದಗುಂಡಿಯಲ್ಲಿ ಅವರ ಜನಾಂಗದ ಶವ ಸಂಸ್ಕಾರಕ್ಕೆ ಅಲ್ಲಿ ಜಾಗವನ್ನ ಮೀಸಲಿಟ್ಟುಕೊಂಡಿದ್ದಾರೆ. ಆದರೆ ಇಲ್ಲಿ ಕೆಲವರು ಇದೇ ಗ್ರಾಮದ ಶಿವಬೋವಿ, ಹನುಮಂತಬೋವಿ, ಪುಟ್ಟಬೋವಿ ಕುಟುಂಬಸ್ಥರು ಅವರಿಗೆ ಸರ್ಕಾರ ಮಂಜೂರು ಮಾಡಿರುವ ಭೂಮಿಗಿಂತಲೂ ಹೆಚ್ಚುವರಿಯಾಗಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ರಾತ್ರೋರಾತ್ರಿ ಜೆಸಿಬಿಗಳಿಂದ ಇಲ್ಲಿದ್ದಂತ ರುದ್ರಭೂಮಿಯ ಇಲ್ಲದಂತೆ ಮುಚ್ಚಿ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿಯ ಗ್ರಾಮ ಲೆಕ್ಕಾಧಿಕಾರಿ ಗಣೇಶ್ ಎಂಬುವವರು ಅವರ ಜೊತೆ ಶಾಮೀಲಾಗಿದ್ದು ನಮಗೆ ನ್ಯಾಯ ಬೇಕು, ಈ ಗ್ರಾಮಗಳಿಗೆ ಯಾವುದೇ ರುದ್ರಭೂಮಿ ಇಲ್ಲದ ಕಾರಣ ರುದ್ರಭೂಮಿಗೆ ಸ್ಥಳಾವಕಾಶ ಮಾಡಿಕೊಡೋದರ ಜೊತೆಗೆ ಜಮೀನು ಇರದವರಿಗೆ ಜಮೀನು ಮಂಜೂರು ಮಾಡಿಕೊಡಬೇಕು. ಇಲ್ಲಿಗೆ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ದೊರಕಿಸಿಕೊಡುವವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಎಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡೋದಾಗಿ ತಿಳಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ ಅತಿ ಶೀಘ್ರದಲ್ಲಿ ಈ ಗ್ರಾಮವನ್ನು ಕಂದಾಯ ಗ್ರಾಮ ಹಾಗೂ ಪೌತಿ ಖಾತೆ ಮುಕ್ತ ಗ್ರಾಮವನ್ನಾಗಿ ಮಾಡಲಾಗುವುದು. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ನೇರವಾಗಿ ಕಚೇರಿಗೆ ಬಂದು ನಮಗೆ ದಾಖಲಾತಿ ನೀಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಯಲಹಂಕ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ, ವೆಂಕಟಭೋವಿ, ಚೌಡಭೋವಿ, ಪರಮೇಶ್, ವೆಂಕಟೇಶ್, ಧರ್ಮಭೋವಿ, ವೆಂಕಟಮ್ಮ, ಸಂಕಮ್ಮ, ಪೆದ್ದಮ್ಮ, ನಂಜಮ್ಮ, ಪಾರ್ವತಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಣ್ಣ ಪುಟ್ಟಪ್ಪನನ್ನು ಅವ್ರ ಮನೆಗೆ 6 ಎಕರೆ 9 ಗುಂಟೆ ಜಮೀನು ಆಲ್ರೆಡಿ RTC ಬತ್ತೈತೆ. ಪಾಣಿ RTC ಸರ್ಕಾರದ ಪ್ರಕಾರ ಒಂದು ಕುಟುಂಬಕ್ಕೆ 4 ಎಕರೆ 38 ಗುಂಟೆ ಮಂಜೂರು ಮಾಡೋಕ್ಕೆ ಅವಕಾಶ ಇದೆ. ನಮ್ದು ಅಭ್ಯಂತರ ಇಲ್ಲ. ನಾವು 6 ಎಕರೆ 9 ಗುಂಟೆ ಪಾಣಿ ಇಟ್ಕೊಂಡು ಅವ್ರ ಅಣ್ಣ ಹೆಸರಿಗೆ 4 ಎಕರೆ 32 ಗುಂಟೆ, ಅವ್ರ ಅಮ್ಮನ ಹೆಸರಿಗೆ 1 ಎಕರೆ ಮಾಡಿದ್ದಾರೆ.
ಒಟ್ಟು ಟೋಟಲ್ ಜಮೀನು ಒಂದು 12 ಎಕರೆ 14 ಗುಂಟೆ ಬತ್ತೈತಿ. ಸರ್ಕಾರದಲ್ಲಿ 4 ಎಕರೆ 38 ಗುಂಟೆ ಮಂಜೂರು ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ಯಾಕೆ ಹೆಚ್ಚುವರಿಯಾಗಿ ಮಾಡಿದ್ರು? ಅದನ್ನು ರದ್ದು ಮಾಡ್ಬೇಕಂತೇಳಿ ಸರ್ವೆ ನಂಬರ್ 53 ರಿಲೇಟೆಡ್ ಟೋಟಲ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅದು ಪೂರ್ತಿ ಸರ್ವೆ ಆಗಿ ಯಾರ್ಯಾರಿಗೆ ಸಾಗುವಳಿ ಚೀಟಿ ಇಶ್ಯೂ ಆಗಿದೆ, ಅದು ಹಂಗಾಮಿ ಸಾಗುವಳಿ ಚೀಟಿ ಇರಬೇಕು ಅಥವಾ ಕಾಯಂ ಸಾಗುವಳಿ ಚೀಟಿ ಇರಲಿ ಅಥವಾ ಆ ಫೈಲ್ ಎನ್ಕ್ವೈರಿಯಲ್ಲಿ ಇರಲಿ, ಆ ಎಕ್ಸ್ಟೆಂಟನ್ನು ಅಷ್ಟಕ್ಕೆ ಇಟ್ಟು ಸರ್ವೆ ಮಾಡಲಿ. ಉಳಿದಂತೆ ಇದರಲ್ಲಿ HRP. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆನಾಡು ಭಾಗದಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನ, ಬೆಳೆಗಾರನ ಮೇಲೆ ಕಳ್ಳರಿಂದ ಮಾರಣಾಂತಿಕ ಹಲ್ಲೆ, ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವ ಬೆಳೆಗಾರ, ಬೆಚ್ಚಿ ಬಿದ್ದಿರೋ ಸ್ಥಳೀಯ ಕಾಫಿ ಬೆಳೆಗಾರರು. ಹಾಸನ ಮಹಾನಗರ ಪಾಲಿಕೆಯಿಂದ ರಸ್ತೆ ವೃತ್ತಕ್ಕೆ ಸಾಧಕರ ಹೆಸರು, ಪಾಲಿಕೆ ಕ್ರಮಕ್ಕೆ ಜನರ ಸ್ವಾಗತ. ಜಿಲ್ಲೆಯ ಇನ್ನೂ ಅನೇಕ ಮಹನೀಯರ ಹೆಸರು ಸೇರಿಸಲು ಕೃಷ್ಣದಾಸ್ ಒತ್ತಾಯ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ವಿವಾದ, ಹಾಲಿ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ತುಷ್ಟೀಕರಣಕ್ಕೆ ಜಯಂತಿ ಆಚರಣೆ, ಟಿಪ್ಪು ಜಯಂತಿ ನಡೆಸಲು ಸರ್ಕಾರ ಅವಕಾಶ ನೀಡದಂತೆ ಹಿಂದೂ ಹಿತರಕ್ಷಣಾ ವೇದಿಕೆ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.